ಕರ್ನಾಟಕ ರಾಜ್ಯದಾಗ ಒಂದು ಕ್ಷೇತ್ರದಾಗ ಒಬ್ಬ ಹುಡುಗನಿತ್ತಾನ್ರಿ ಯುವಕ. ಕರ್ನಾಟಕ ರಾಜ್ಯದಾಗ ಸಣ್ಣ ವಯಸ್ಸಿನ ಹುಡುಗ ಅಂತಾನ್ರಿ ಇವ. ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಮೊಟ್ಟ ಮೊದಲನೇ ಬಾರಿಗೆ ವಿಧಾನಸಭಾ ಸ್ಪರ್ಧೆ ಮಾಡುವ ಸಲುವಾಗಿ ಕಾಗವಾಡ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾನ. ಅವನೇ ಸದಾನಂದ ಮಗದುಮ. ಏನು ಉದ್ದೇಶ ಗೊತ್ತೈತೇನ್ರಿ? ನಿಂತದ್ದು ಕೇಳಿದ್ರೆ ಅವಂಗ ಒಂದು ನಯಾ ಪೈಸೆ ಖರ್ಚಿಲ್ದ ಇಲೆಕ್ಷನ್ ಹೆಂಗೆ ಮಾಡಬೇಕು, ಯಾವುದೇ ಕಾರ್ಯಕರ್ತರನ್ನ ಕರ್ಕೊಂಡು ಹೋದರೂ ಸಹಿತ ಅವರವರ ಚಹಾ ಪಾನಿ ನಾಷ್ಟ ಅವರ ಮಾಡಬೇಕು. ಆದರೆ ಸಿದ್ಧಾಂತಕ್ಕೆ ಅನುಗುಣವಾಗಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಯಾವುದೇ ದುಡ್ಡಿಲ್ಲದೆ ಇಲೆಕ್ಷನ್ ಮಾಡಿ ತೋರಿಸುವಂಥ ಒಂದು ಅದ್ಭುತ ಸಾಧನೆಗೆ ಕೈ ಹಾಕ್ಯಾನ ಸದಾನಂದ ಮಗದುಮ. ಏನು ಮಾಡ್ತಾನೆ ಗೊತ್ತೈತೇನ್ರಿ? ಬೆಳಿಗ್ಗೆ ಎದ್ದ ತಕ್ಷಣ ಸಣ್ಣದೊಂದು ಮೈಕ್ ಇಟ್ಕೊಂಡಾನ್ರಿ. ಅದನ್ನು ಒಂದು ಮೈಕ್ ತೊಗೊಂಡು ಓಣ್ಯಾಗ ಮಾತಾಡ್ಕೊತ ಹೋಗ್ತಾನೆ. ನನಗೆ ಮತ ಹಾಕಿರಿ, ಸಣ್ಣ ವಯಸ್ಸಿನ ಹುಡುಗ, ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರದಲ್ಲಿಯೂ ಅತಿ ಚಿಕ್ಕ ವಯಸ್ಸಿನ ಅಭ್ಯರ್ಥಿ ನಾನು ಸದಾನಂದ ಮಗದುಮ್ ಅಂತಾನ. ನಾ ಏನಾದರೂ ಆರಿಸಿ ಬಂದ್ರೆ ಇದೊಂದು ಮ್ಯಾಜಿಕ್ ಆಕೈತಿ. ಕರ್ನಾಟಕ ರಾಜ್ಯದಾಗ ಒಂದು ಗಿನ್ನೆಸ್ ದಾಖಲೆ ಆಕೈತಿ. ಯಾವುದೇ ದುಡ್ಡಿಲ್ಲ, ಯಾವುದೇ ಅಪೇಕ್ಷೆ ಇಲ್ಲ. ಯಾರೋ ಮನೆಗೆ ಹೋದರೂ ಸಹಿತ ಅಲ್ಲೇ ಚಹಾ ನಾಷ್ಟ ಮಾಡಿ ಮುಂದೆ ಹೋಗೋದು. ಇಂಥ ಸದಾನಂದ ಮಗದುಮ್ಮನ ಕನಸು ಮಾಡುವ ಸಲುವಾಗಿ ಕಾಗವಾಡ ಮತಕ್ಷೇತ್ರದವ್ರು ಏನು ತೀರ್ಮಾನ ತಗೋತೀರಿ ಗೊತ್ತೈತ್ರಿ? ಕಾಗವಾಡ ಮತಕ್ಷೇತ್ರ ಇವತ್ತು ಅಲ್ಲಿ ಪುಣ್ಯವಂತ ಸ್ವಾಭಿಮಾನ ಜನ ಅನೇಕ ಮಹತ್ತರವಾದ ಯೋಜನೆಗಳನ್ನು ಅಲ್ಲಿ ಈಗಾಗಲೇ ಎಷ್ಟೋ ಶಾಸಕರ ತಂದಾರ. ಮಂತ್ರಿಯಾಗಿ ಆ ದಾಖಲೆ ಮುರಿಯುವ ಸಲುವಾಗಿ ನಾನು ನಿಂತೇನೆ, ನನಗೊಂದು ಮತ ಕೊಡ್ತೀರಿ ಅಂತಾನೆ ಸದಾನಂದ ಮಗದುಮ. ಸ್ವತಃ ಒಂದು ಮೈಕ್ ಹಿಡ್ಕೊಂಡು ಹೆಂಗೆ ಅಡ್ಯಾಡ ನೋಡಿರಿ, ಹಳ್ಳಿ ತಿರುಗಾಡಕತ್ತಾನೆ. ಅಂದ್ರೆ ಒಂದು ಇದರಲ್ಲಿ ಉದ್ದೇಶ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ಅಂತಾನೆ. ನಾವು ಸೋತರೂ ಸೋಲಬಹುದು, 28ರಾಗ ಮತ್ತೂ ನಾ ಅಖಾಡ ತಯಾರು ಮಾಡ್ತೇನೆ. ಆದರೆ ನಂದು ಉದ್ದೇಶ ಏನು? ದುಡ್ಡಿಲ್ಲದೆ, ಒಂದು ನಯಾ ಪೈಸಾ ಇಲ್ಲದೆ ಇಲೆಕ್ಷನ್ ಮಾಡುವ ಸಲುವಾಗಿ ಇದೊಂದು ರದ್ದ ಅಂತ ನಾ ಮಾಡೇ ಮಾಡ್ತೀನಿ ಅಂತಾನೆ. ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಾಕತ್ತಾರ. ನೀರಿನ ಹಂಗೆ ಹರಿಯುವಂಗೆ ಹಣದ ಹೊಳೆ ಹರಿಸಾಕತ್ತಾರ. ಆದ್ರೆ ನಾ ಮಾತ್ರ ₹1 ಕೊಡಂಗಿಲ್ಲ ಅಂತಾನ, ₹1 ತಗೊಳಂಗಿಲ್ಲ ಅಂತಾನ. ನಾನು ಬಡವರಿಗಾಗಿ ಈ ಕ್ಷೇತ್ರ ಸುಧಾರಣೆ ಮಾಡ್ತೀನಿ ಅಂತಾನೆ ಸದಾನಂದ ಮಗದುಮ್. ಯಾವ ರೀತಿ ಮಾತಾಡೋಣ ಒಂದು ಕ್ಲಿಪ್ ಹಾಕತ್ತಾನ ನೋಡ್ರಲ್ಲ. ಹಂಗಾದ್ರೆ ನಂಬರ್ 1 ಚಾನಲ್ ಕಾಕಾನ್ ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಣ್ಣ. ತೇವರಟ್ಟಿ ಗ್ರಾಮದ ನನ್ನೆಲ್ಲ ಆತ್ಮೀಯ ಗುರು ಹಿರಿಯರಿಗೂ ನಮಸ್ಕಾರಗಳು. ನನ್ನ ಹೆಸರು ಸದಾನಂದ ಮಗದುಮ್ ಅಂತ್ರಿ. ನಾನು ಮದಬಾಯವ. 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಗವಾಡ ಮತಕ್ಷೇತ್ರದಿಂದ ಕಂಟೆಸ್ಟ್ ಮಾಡೀನ್ರಿ. ಕರ್ನಾಟಕದ ಅತ್ಯಂತ ಚಿಕ್ಕ ವಯಸ್ಸಿನ MLA ಅಭ್ಯರ್ಥಿ. ನನಗಿಂತ ಸಣ್ಣವ್ರು ಯಾರು ಕಂಟೆಸ್ಟ್ ಮಾಡಿಲ್ಲ. ಕರ್ನಾಟಕದ ಅತ್ಯಂತ ಚಿಕ್ಕ ವಯಸ್ಸಿನ MLA ಅಭ್ಯರ್ಥಿ. ಇಲ್ಲಿ ಮೂರಿಗೆ ಇವತ್ತು ಬರೋ ಕಾರಣ ಏನಂತಂದ್ರೆ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಾತೀವಿ. ನಾನು ಇಲೆಕ್ಷನ್ ಇತ್ತದ ಕಾರಣ ಏನಂತಂದ್ರೆ, ಒಂದು ರಾಜಕಾರಣ ಬದಲಾಗತ್ತ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ನೀವೆಲ್ಲ ಬರದಲ್ಲಿ ನಿಂತೀರಿ, ಈ ಹುಡುಗ ಬಂದ್ ನಿಂತಾನೆ, ಏನೋ ಮಾತಾಡ್ತಾನೆ, MLA ಎಲೆಕ್ಷನ್ ಅಂತ ಅನ್ಕೊಳತ್ತೀರಿ. ಇವೇನು ಬದಲಾಗಂಗಿಲ್ಲಪ್ಪ, ಇದು ಹಿಂಗೆ ಇರೋದು. ದೊಡ್ಡ ದೊಡ್ಡ MLAಗಳು ಬಂದ ನಿಂತ್ರ ಬಹಳ ಮಂದಿ ಕೂಡ್ದೈತಿ, ಎಲ್ಲ ಮೆಂಬರ್ಗಳೆಲ್ಲ ಬರ್ತಾರ, ಇಂಥ ಹುಡುಗರಿಗೆಲ್ಲ ಬರಂಗಿಲ್ಲ ಅಂತ ಅನ್ಕೊಳತ್ತೀರಣ. ಬಟ್ ಇನ್ನ 5 ವರ್ಷ, 10 ವರ್ಷ ಚೇಂಜ್ ಆಗತ್ರಿ. 100% ಚೇಂಜ್ ಆಗತ್ತಿ. ಯೂತ್ಸ್ ಬರತಾರ. ಅದಕ್ಕೇನಂತಂದ್ರೆ, ನಾನು ಇಲೆಕ್ಷನ್ ನಿಂತದ ಕಾರಣ ಏನಂತಂದ್ರೆ, ನಾನೊಬ್ಬ IAS ಮತ್ತು KS ತರಬೇತಿ ಸಂಸ್ಥೆಗಳಲ್ಲಿ ಧಾರವಾಡ ಮತ್ತು ಬೆಂಗಳೂರುಗಳಲ್ಲಿ ಟೀಚ್ ಮಾಡ್ತೇನೆ. ಹಿಸ್ಟ್ರಿ ಲೆಕ್ಚರ್ ಆಗಿ ಕೆಲಸ ಮಾಡ್ತೀನಿ. ನಾನು ಇಲೆಕ್ಷನ್ ಎಲ್ಲ ಕಾರಣ ಏನಂತಂದ್ರೆ, 545 PSI ಸ್ಕ್ಯಾಮ್ ಅತ್ಯಂತ ಹೆಚ್ಚು ನನ್ನ ಜೀವನದ ಮೇಲೆ, ಒಂದು ಬದುಕಿನ ಮೇಲೆ ಅತಿ ಹೆಚ್ಚು ಪೆಟ್ಟು ಕೊಟ್ಟದ್ದು. ಅಂದ್ರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯದಾಗಿರೋದಂದ್ರೆ ಯುವಕರಿಗೆ ಉದ್ಯೋಗ ಅಂತ. ನಮ್ಮ ಹುಡುಗರೆಲ್ಲ ಬೆಂಗಳೂರು ದುಡಿಯಾಕ ಹೋಗ್ತಾವ್ರು. ನಿಮ್ಗೆಲ್ಲ ಗೊತ್ತೈತ್ರಿ ಕಾಕ. ಇನ್ನೊಂದೇನಂದ್ರೆ, ನಿಮ್ ಕಡೆ ಒಂದ್ ಸ್ವಲ್ಪ ನೀರಾವರಿ ಸ್ವಲ್ಪ ಕಡಿಮೆ ಐತಿ. ಈಗ ತೇವರಟ್ಟಿ ಮಗ ಈಗ ನೀರಾವರಿ ಆಗತ್ತಾವ, ಒಂದ್ ಸ್ವಲ್ಪ ಕಡಿಮೆ ಐತಿ. ನಮ್ಮ ಹುಡುಗರು ಏನ್ ಮಾಡ್ತಾವ ಅಂದ್ರೆ, ಡಿಗ್ರಿ ಮುಗಿಸ ನೆಟ್ಟು ಬೆಂಗಳೂರಿಗೆ ಹೋಗ್ತಾವ. ಬೆಂಗಳೂರಿಗೆ ಹೋಗ್ಯಾವ ಅಂತ ಹೇಳ್ತಾರೆ. ಬೆಂಗಳೂರಿಗೆ ನಮ್ಮಲ್ಲಿ ದುಡಿಯಾಕ ಹೋಗ್ಯಾರ ಅಂದ್ರೆ ಎಷ್ಟು ಪಗಾರ ಕೊಡ್ತಾರಣ್ಣ? ಬೆಂಗಳೂರು ದುಡಿಯಾಕ ಹೋಗ್ಯಾರ ಎಷ್ಟು ಪಗಾರ ಕೊಡ್ತಾರಂದ್ರೆ, ಬಾಳ 15,000 ಕೊಡ್ತಾರೆ, 20,000 ಕೊಡ್ತಾರೆ. ಬಟ್ ಊರಾಗ ಸುಳ್ಳು ಹೇಳ್ತಿರ್ತಾನ. ಊರಾಗ ಏನಂತ ಹೇಳ್ತಿರ್ತಾನ ಅಂದ್ರೆ, 40,000 ಐತಿ, 50,000 ಸುಳ್ಳು ಹೇಳ್ತಿರ್ತಾನೆ. ಯಾಕೆ ಸುಳ್ಳು ಹೇಳ್ತಾನ ಅಂತಂದ್ರ, ನಾ ಹೆಣ್ಣು ಸಿಗ್ಬೇಕಾಗ ಹೆಣ್ಣು ಕುಡ್ಲಿ ಅಂತಾನೋ ಅವ್ ಸುಳ್ಳು ಹೇಳ್ತಿರ್ತಾನ. ಅವ್ನ್ ತಪ್ಪಲ್ಲದು ಪಾಪ, ವ್ಯವಸ್ಥೆ ಹಂಗೈತಿ. ಅವ ಅಲ್ಲಿ ಬೆಂಗಳೂರಿಗೆ ಹೋಗಿ 15,000 ದುಡ್ದು, 20,000 ದುಡ್ದು, ಆ ದುಡ್ದಿರ್ತಕ್ಕಂಥ ದುಡ್ಡು ₹50 ಲಾಸ್ಟ್ ಉಳ್ಸಾಕಾಗಂಗಿಲ್ಲ ಅವಾಗ. ಮತ್ತೆ ಮನೆಯಿಂದ ₹500 ಇಸ್ಕೊತಾನ. ಅದಕ್ಕ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರಿಗೆ ನಮ್ಮ ತಾಲೂಕಿನಲ್ಲಿ ಕೆಲಸ ಕೊಡಬೇಕು. ಅಪ್ಪ ನೀವು ಬರೀ ಮಾತಾಡೋತಿ, ಹೆಂಗ್ ಕೆಲಸ ಕೊಡಬಹುದು ನೀನು? ನಮ್ಮ ಯುವಕರಿಗೆ ಯಾವ ರೀತಿ ಕೆಲಸ ಕೊಡಬಹುದು ಅಂತಂದ್ರ, ನೋಡ್ರಪ್ಪ, ನಮ್ಮ ಕ್ಷೇತ್ರದ ಕಾರ್ಖಾನೆಗಳು ಅದಾವಿಲ್ರಿ ಕಕ್ಕ? ನಮ್ಮ ಕ್ಷೇತ್ರ ಕಾರ್ಖಾನೆ ಅದಾವ ಇಲ್ಲ? ಹೂ ಅನ್ರಿ, ಇಲ್ಲಂದ್ರೆ ಇಲ್ಲರೇನ್ರಿ? ಅದಾವ್ರಿ ಕಾರ್ಖಾನೆ. ಅದಾವ ಕಕ್ಕ? ಕಾರ್ಖಾನೆಗಳು ಅದಾವ ಅಂತಂದ್ರೆ, ಆ ಒಂದು ಕಾರ್ಖಾನೆಗಳಲ್ಲಿ, ಆ ಒಂದು ಉದ್ಯಮಗಳಲ್ಲಿ ನಮ್ಮ ಯುವಕರು 80% ಇರ್ಬೇಕಲ್ಲ. ನೀರ್ ನಮ್ಮದೈತಿ, ಇಲ್ಲಿ ಗಾಳಿ, ಇಲ್ಲಿ ಭೂಮಿ, ಇಲ್ಲಿ ಕಬ್ಬು ಎಲ್ಲ ನಮ್ಮದೇ ತಗೋತಾರ. ಮತ್ತೆ ನಮ್ಮ ಅಲ್ಲಿ ಉದ್ಯೋಗಿಗಳು ನಮ್ಮವರೇ ಬೇಕಲ್ಲ. ಒಂದ್ 5 ನಿಮಿಷ ಥಿಂಕ್ ಮಾಡಿ ನೋಡೋಣ, ಹೌದಿಲ್ಲಣ್ಣ?
ಉದ್ಯೋಗ ನಮ್ಮವ್ರು ಬೇಕಂದ್ರೆ ಬೇರೆದವ್ರು ಬೇಕಾ? ನಮ್ಮವರೇ ಬೇಕು. ನಮ್ಮವರೇ ಬೇಕಂತಂದ್ರ 80% ನಮ್ಮ ಯುವಕರೇ ಇಲ್ಲಿ ಕೆಲಸ ಮಾಡಕತ್ತಂದ್ರ ದಿನ ಹೋಗಿ ಇಲ್ಲಿ ಕಾರ್ಖಾನೆಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬರ್ತಾರ. ಅವ್ರ ನೋಡ್ಕೊತಾರ, ಜಮೀನ್ ನೋಡ್ಕೊತಾರ, ತದನಂತರ ಒಂದು ಮದುವೆ ಮಾಡ್ಕೊತಾರ, ಮಕ್ಕಳು ಇಲ್ಲೇ ಸಾಲಿಗೆ ಹಚ್ತಾರ. ಎಲ್ಲವೂ ಕೂಡ ಸುಧಾರಣೆ ಆಗತಿ ಒಂದೇ ಒಂದು ಉದ್ಯೋಗದಿಂದ. ಇಲ್ಲಿ ಯುವಕರು ನಿಂತಿರಿ, ನಿಮ್ಮ ಕಣ್ಣಾಗ ನನಗೆ ಗೊತ್ತಾಗತ್ರಿ ಬರ್ದಾರ ಹೆಂಗೈತಿ ಪರಿಸ್ಥಿತಿ ಅಂತೇಳಿ. ಬರೀ ನಾವು ಡಿಗ್ರಿ ಮುಗಿಸ್ಬಿಡ್ತೀವಿ. ಡಿಗ್ರಿ ಮುಗಿಸಿದ ನಂತರ ನಮ್ಗೆ ನೌಕರಿ ಹತ್ತಂಗಿಲ್ಲ.